ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನೊಂದು 20 ಡೇಸ್ ಬ್ಯಾಕ್ ಇನ್ಕ್ಯುಬೇಟರ್ನ ಹೇಗೆ ಮನೆಯಲ್ಲಿ ಸೆಟಪ್ ಮಾಡೋದು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನಾವು ಇದೆಲ್ಲ ಎಗ್ಸ್ಗಳನ್ನ ಆಲ್ರೆಡಿ ಇನ್ಕ್ಯುಬೇಟರ್ಗೆ ಹಾಕಿ ಒಂದು 20 ಡೇಸ್ ಆಗಿದೆ ಇವಾಗ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಚಿಕ್ಸ್ ಹ್ಯಾಚಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಕಡೆಗೂ ಸ್ಮಾಲ್ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಇದು ಹ್ಯಾಚಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ಅದು ಬೀಕಿಂದ ಅದು ಹೋಲ್ ಮಾಡ್ಕೊಂಡಿರುತ್ತೆ. ಸೊ ಇದಾದಮೇಲೆ ಅರೌಂಡ್ 6 to 7 hours ಆಗುತ್ತೆ ಅದು ಹ್ಯಾಚ್ ಆಗಿ ಹೊರಗಡೆ ಬರೋದಕ್ಕೆ. ಸೊ ಫಸ್ಟ್ ಬೇಬಿ ಹೊರಗಡೆ ಬಂದಿದೆ. ಸೊ ದಿಸ್ ಈಸ್ ದ ಫಸ್ಟ್ ಚಿಕ್ ಟು ಕಮ್ ಔಟ್. ಎಷ್ಟು ಸೌಂಡ್ ಮಾಡ್ತಾ ಇರುತ್ತೆ ಅಂದರೆ ಇಟ್ ವಾಸ್ ಸೋ ಲೌಡರ್. ಸೊ ಅದಾದಮೇಲೆ ಈ ಚಿಕ್ಸ್ಗಳನ್ನ ನಾವೊಂದು ಬೇರೆ ಸಪ್ರೇಟ್ ಬಾಕ್ಸಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಕ್ಸ್ ಹ್ಯಾಚಿಂಗ್ ಹೇಗಾಗುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ನಾವು ಯಾವುದೇ ರೀತಿಯಾಗಿ ಅದರ ಹ್ಯಾಚಿಂಗಿಗೆ ಹೆಲ್ಪ್ ಮಾಡಬಾರ್ದು. ಅದ್ರ ಪಾಡಿಗೆ ಅದೇ ಹ್ಯಾಚ್ ಮಾಡಿಕೊಂಡು ಕಂಪ್ಲೀಟಾಗಿ ಹೊರಗಡೆ ಬರಬೇಕು. ಆ್ಯಂಡ್ ಅದು ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಒಂದು 6 hours ಆದಮೇಲೆ ಅದ್ರ ಪಾಡಿಗೆ ಅದು ಆಚೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅದು ಚಿಕ್ಕ ಎಗ್ಗಿಂದ ಆಚೆ ಬಂದಿದೆ. ಸೊ ಅದು ಫಸ್ಟ್ ಬಂದ ತಕ್ಷಣ ಏನು ಮಾಡುತ್ತೆ, ಫಸ್ಟು ಹೆಡ್ ಅದು ಸ್ಟೇಬಲ್ ಮಾಡ್ಕೊಳ್ಳುತ್ತೆ. ಅದು ಬ್ಯಾಲೆನ್ಸ್ ಮಾಡಿ ಹೆಡ್ಡನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಫಸ್ಟ್ ಕಲಿಯುತ್ತೆ. ಅದಾದಮೇಲೆ ಸ್ವಲ್ಪ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಅದಕ್ಕೆಲ್ಲ ಎಗ್ ಶೆಲ್ಲೆಲ್ಲ ಹತ್ಕೊಂಡಿತ್ತು. ಸೊ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ತುಂಬ ಟೈನಿ ಆಗಿತ್ತು, ನೋಡೋಕ್ಕೆ ತುಂಬ ಕ್ಯೂಟ್ ಆಗಿತ್ತು. ಇದಕ್ಕೂ ಮುಂಚೆ ನಮ್ಮ ಮನೇಲಿ ಪ್ಯಾರೆಟ್ಸ್ ಇತ್ತು. ಬಟ್ ಪ್ಯಾರೆಟ್ಸ್ ಚಿಕ್ಸ್ ಎಲ್ಲ ತುಂಬ ಚಿಕ್ಕದಾಗಿರುತ್ತೆ. ಬಟ್ ಇದು ಕೋಳಿ ಮರಿಗಳು ಸ್ವಲ್ಪ ದೊಡ್ಡದೇ ಇರುತ್ತೆ. ಆ್ಯಂಡ್ ಆಲ್ರೆಡಿ ಇಟ್ ಲುಕ್ಸ್ ಸೋ ಗ್ರೋನ್ ಅಪ್ ಈ ವಿಡಿಯೋದಲ್ಲಿ. ಸೊ ಅದನ್ನು ಎಗ್ಸ್ ಶೆಲ್ಸ್ ಎಲ್ಲ ಎಕ್ಸ್ಟ್ರಾ ಇರೋದು ನಾವು ರಿಮೂವ್ ಮಾಡಿ ಮತ್ತೆ ಅದರಲ್ಲೇ ಹೀಟೆಲ್ಲ ಇಡ್ತಾಯಿದ್ದೀವಿ. ಸೊ ಚಿಕ್ಸ್ ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಎಷ್ಟೊಂದು ಚಿಕ್ಸ್ ಆಲ್ರೆಡಿ ಹ್ಯಾಚ್ ಆಗೋಗಿದೆ. ಸೊ 2 ಡೇಸಲ್ಲಿ ಒಂದು ಅರೌಂಡ್ 15 ಚಿಕ್ಸ್ ಹ್ಯಾಚ್ ಆಗಿತ್ತು. ಸೊ ಇದು ಹ್ಯಾಚ್ ಆದ ತಕ್ಷಣವೇ ನಾವು ಇನ್ಕ್ಯುಬೇಟರಿಂದ ಆಚೆ ತೆಗಿಬಾರ್ದು. ಅರೌಂಡ್ ಒನ್ ಡೇ ಅದರಲ್ಲೇ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಅದು ಫೆದರ್ಸ್ ಎಲ್ಲ ಸ್ಟಿಕ್ಕಿ ಏನಾಗಿರುತ್ತಲ್ಲ, ಸೊ ಅದೆಲ್ಲ ಹೋಗಿ ಡ್ರೈ ಆಗಿ ಫ್ಲಫಿ ಆಗುತ್ತೆ. ಅಲ್ಲಿವರೆಗೂ ನಾವು ಇನ್ಕ್ಯುಬೇಟ್ರಿಂದ ಆಚೆ ತೆಗಿಯೋಕ್ಕಾಗಲ್ಲ. ಸೊ ಅದಕ್ಕೇನು ಫೀಡ್ ಮಾಡೋ ನೆಸಸರಿ ಇಲ್ಲ, ಬಿಕಾಸ್ ಅದು ಎಗ್ ಒಳಗಡೆ ಇರೋ ಯೋಕ್ನ ತಿಂದಿರುತ್ತೆ. ಸೊ 24 hours ಅದು ವಿತೌಟ್ ಫೀಡಿಂಗ್ ಇಟ್ ಕ್ಯಾನ್ ಎನರ್ಜಿ ಅದಕ್ಕೆ ಉಳಿದಿರುತ್ತೆ. ಸೊ ಇದಾಗಿತ್ತು ಇನ್ಕ್ಯುಬೇಟರ್ ಸೆಟಪ್. ಮತ್ತು 20 ಡೇಸ್ ಆದಮೇಲೆ ಈ ಥರ ಚಿಕ್ಕ ಚಿಕ್ಕ ಪುಟಾಣಿ ಮರಿಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಆದರೆ ಒಂದು ಕಡೆ ಬೇಜಾರು ಕೂಡ ಆಗ್ತಿದೆ, ಯಾಕಂದರೆ ತಾಯಿನೇ ಇಲ್ಲದೆ ಮರಿಗಳೆಲ್ಲ ಆಚೆ ಬಂದಿದೆ. ಸೊ ತಾಯಿ ಇದ್ದಿದ್ರೆ ಎಷ್ಟು ಕೇರ್ ಮಾಡಿರೋದು, ಆದರೆ ಆ ರೆಸ್ಪಾನ್ಸಿಬಿಲಿಟಿ ಈಗ ನಮ್ಮ ಮೇಲಿದೆ. ಸೊ ನಾವು ಇದನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಥ್ಯಾಂಕ್ ಯು.